ಇದು 20 ಗುಂಟೆ ಜಾಗ. ಇದು ಇಲ್ಲೇನು ಪಾಳು ಬೆಳ್ಕೊಂಡಿದೆಯಲ್ಲ ಇದು ಈ ಥರ. ಇದು ಚಾನಲ್ ರೋಡು ಒಂದು 200 ಮೀಟ್ರು. ಅದು ಪಕ್ಕದ್ದು ಟಾರ್ ರೋಡು. ಇಲ್ಲಿ ಇಲ್ಲಿರ ಅದು ಅಲಗೂರು ಚನ್ನಪಟ್ಟಣ ಹೈವೇಯಿಂದ ಒಳಗಡೆ ಬರೋ ರೋಡ್. ಇದು ಅಲಗೂರು ಹತ್ರ 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೋಗ್ಬಿಟ್ಟು ಮುಂದೆ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜಿಂದ ರೌಂಡ್ ಹಾಕ್ಕೊಂಡು ಈ ಕಡೆ ಬರಬೇಕು. ಇಲ್ಲಾಂದರೆ ಹಿಂದೇನೋ ಅಲ್ಲಿಂದ ಬರ್ಬೋದು, ಅಲ್ಲೆಲ್ಲಾರು ಬರ್ಬೋದು. ಈ ಥರ ದೊಡ್ಡ ಚಾನಲ್ ರೋಡು. ಇದು ಪಕ್ಕದಲ್ಲೇ ಚಾನಲ್, ಇದು ನೀರಿನ ಚಾನಲ್ಲು. ಇಲ್ಲಿ ಅಕ್ಕಪಕ್ಕ ಬೇರೆಯವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಊರಿಗೆ ಒಂದು 300 ಮೀಟ್ರ್ ದೂರ ಆಗುತ್ತೆ. ಸೊ ಇಲ್ಲಿ ಏನು ಪಾಳು ಬಿದ್ದಿದೆ ಕಾಣಿಸ್ತಾ ಇದೆಯಲ್ಲ, ಇದೇ 20 ಗುಂಟೆ ಜಾಗ ನೋಡಿ. ಪಕ್ಕದಲ್ಲೆಲ್ಲ ಫಾರ್ಮ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡಿದ್ದಾರೆ. ಎಲ್ಲ ನೀರಾವರಿ ಬೆಲ್ಟು. ನೀರು ಯಾವ ಥರ ಅನುಕೂಲ ಇದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಮೇಲೆ ಇದಕ್ಕೆ ಬರೋ ರೋಡು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಗಾಡಿ ತಂದು ಹೋಗೋಣ. ಈಗ 20 ಗುಂಟೆ ಜಾಗ ತೋರಿಸಿದ್ನಲ್ಲ, ಅದೇ ಇಲ್ಲಿಂದ ಜಸ್ಟ್ ಇಲ್ಲೊಂದು ಟೀ ಕುಡ್ ಕಾಣಿಸ್ತಲ್ಲ ಪಕ್ಕದಲ್ಲಿ, ಅದ್ರ ಪಕ್ಕದ 200 ಮೀಟ್ರು ಆಗೋಲ್ಲ, ಒಂದು 150 ಮೀಟ್ರು. ಈ ಚಾನಲ್ ರೋಡಲ್ಲಿ ಈ ಥರ ಡೈವರ್ಷನ್ ರೋಡ್ ತೊಗೋಬೇಕು. ತಗೊಂಡು ಸ್ಟೇಟ್ ಹೈವೇಯಿಂದ ಬರುವಂಥ 1 ಕಿಲೋಮೀಟ್ರ್ ಆಗುತ್ತೆ ಇದಕ್ಕೆ. ಇದು ಬಂದ್ಬಿಟ್ಟು ನೋಡಿ ಪಕ್ಕದಲ್ಲೇ 200 ಮೀಟ್ರಲ್ಲಿ ಊರಿದೆ. ಆ ಊರು ಸ್ಟಾರ್ಟಿಂಗ್ ಮನೆ. ಅದು ವೆಹಿಕಲ್ ಯಾವಾಗಲೂ ಹಿಂಗೆ ಓಡಾಡ್ತಾನೆ ಇರುತ್ತೆ. ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ಕೆರೆ ಇದು. ಓವರ್ಫ್ಲೋ ಏನೂ ಆಗೋಲ್ಲ. ಕೆರೆ ಯಾವ ಥರ ಇದೆ ನೀರು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಿಮಗೆ ಆ ಕಡೆ ಲ್ಯಾಂಡಲ್ಲಿ ನಿಂತ್ಕೊಂಡು ಇದ್ರ ಮೇಲೆ ಒಂದು ಕೆರೆ ಇದೆ ಅಂತ ಹೇಳಿದ್ನಲ್ಲ, ಇದೆ ಈ ಥರ ವಿಶಾಲವಾದ ದೊಡ್ಡ ಕೆರೆ. ವರ್ಷ ಪೂರ್ತಿ ನೀರು ಯಾವಾಗಲೂ ಹಿಂಗೆ ಇರುತ್ತೆ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತದೆ ನೋಡಿ ಊರು. ಈ ಕೆರೆಯಿಂದ ಊರಿಗೆ 500 ಮೀಟ್ರು. ಸೊ ಈ ಲ್ಯಾಂಡಿಂದ ಹಿಂಗೆ ಇದೇ ರೋಡಲ್ಲಿ ಹೋದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡೈವರ್ಷನ್ ಲೆಫ್ಟ್ ತೊಗೋತು ಅಂತಂದರೆ ಒಂದು 250 ಮೀಟ್ರು. ಮತ್ತು ಲೆಫ್ಟ್ ಡೈವರ್ಷನ್ ತೊಗೊಂಡು 200 ಮೀಟ್ರು ಈ ಚಾನಲ್ ರೋಡು. ಆಮೇಲೆ ಇದು ಕೂಡ ಇಲ್ಲೂ ಪಕ್ಕದಲ್ಲೂ ಇದೆ ಹಳ್ಳಿ. ಸೇಫ್ಟಿ ನೋಡಿ. ಬೇರೆ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ, ಮನೆಗಳೆಲ್ಲ ಇದೆ. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತಿರೋರಿಗೆ ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ. ಸೊ ಈ ರೋಡು, ಈ ಪಾಯಿಂಟ್ ನಾವು ನಿಂತಿರೋದು ಸ್ಟೇಟ್ ಹೈವೇ ಅಲಗೂರು ಟು ಚನ್ನಪಟ್ಟಣದಿಂದ 1 ಕಿಲೋಮೀಟ್ರು. ಈ ಥರ ದೊಡ್ಡ ಕೆರೆ ಪಕ್ಕದಲ್ಲಿರುವಂಥ ಜಾಗ. ಏನಿಲ್ಲ, ಬರೀ ಒಂದು ಪಂಪ್ ಹಾಕ್ಬಿಟ್ಟು ಪೈಪ್ ಹಾಕ್ಕೊಂಡ್ರೆ ಸಾಕು, ನೀರು ಎತ್ಕೊಬೋದು. ಅದಕ್ಕೆ ಸಪ್ರೇಟ್ ಬೋರ್ ಏನು ಹಾಕ್ಸಂಗಿಲ್ಲ. ಸ್ಮಾಲ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಅನ್ನೋರಿಗೆ, ಸಣ್ಣದಾಗಿ ಫಾರ್ಮ್ ಹೌಸ್ ಕಟ್ಕೊತೀನಿ ಅನ್ನೋರಿಗೆ ಇದು ಸೂಟಬಲ್ ಜಾಗ. 20 ಗುಂಟೆ. ಈಗ ಹಿಂದೆ ನಿಮ್ಗೆ 20 ಗುಂಟೆ ಜಾಗ ತೋರಿಸಿದ್ನಲ್ವಾ. ಸೊ ಇದೊಂದು ಸ್ಟೇಟ್ ಹೈವೇ. ಇದು ಚನ್ನಪಟ್ಟಣ ಕಡೆಯಿಂದ ಬರುವಂಥದ್ದು ನೋಡಿ. ಅಲಗೂರು ಟು ಚನ್ನಪಟ್ಟಣ ಬಸ್ಸು ಚನ್ನಪಟ್ಟಣದಿಂದ ಅಲಗೂರಿಗೆ ಬರ್ತಾಯಿದೆ. ಈ ಪಾಯಿಂಟ್ಗೆ ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಸೊ ಹಿಂಗೆ ಮುಂದೆ ಕಂಟಿನ್ಯೂ ಆದರೆ ಅಲಗೂರು ನಿಮ್ಗೊಂದು 4 ಕಿಲೋಮೀಟ್ರ್ ಆಗುತ್ತೆ. 4 ಕಿಲೋಮೀಟ್ರ್ ಆಗುತ್ತೆ. ಈ ಪಾಯಿಂಟಿಂದ ಹಿಂಗೆ 1 ಕಿಲೋಮೀಟ್ರಿಗೆ ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರಿಗೆ ಇರುವಂಥ ಜಾಗ. ನಿಮಗೆ ಕೆರೆ ತೋರಿಸಿದ್ನಲ್ಲ ಒಂದು ಕೆಲವೇ ಸೆಕೆಂಡ್ ಕ್ಲಿಪ್ಪಿಂದೆ, ಅದು ಕರಡಳ್ಳಿ ಕೆರೆ, ಕರಡಳ್ಳಿ ಗ್ರಾಮ ಅಂದ್ಬಿಟ್ಟು. ಅಡಿಕೆ ತೋಟ ಐತಲ್ಲ, 4 ಮನೆಗಳೆಲ್ಲ ತೋರಿಸಿದ್ನಲ್ಲ, ಅಲ್ಲಿಗೆ ಈ ಪಾಯಿಂಟಿಂದ 700 ಮೀಟ್ರು. ಆ ಪಾಯಿಂಟಿಂದ ಲ್ಯಾಂಡ್ಗೆ 300 ಮೀಟ್ರು. ಸೊ 1 ಕಿಲೋಮೀಟ್ರು ಸ್ಟೇಟ್ ಹೈವೇಯಿಂದ.